ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯೋ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ, ಪ್ರವಾಸೋದ್ಯಮವನ್ನು ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯೋ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ, ಪ್ರವಾಸೋದ್ಯಮವನ್ನು ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯೋ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ, ಪ್ರವಾಸೋದ್ಯಮವನ್ನು ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ
ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯುವ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ ಪ್ರವಾಸೋದ್ಯಮವನ್ನ ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯುವ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ ಪ್ರವಾಸೋದ್ಯಮವನ್ನ ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಜನತಾ ಪ್ಲಾಟ್ ನ ಜನರಿಗೆ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಏನಿದೆ, ಹಂಪಿಯ ರಥಬೀದಿಯ ಬಳಿ ಇದ್ದೇನೆ. ಗಮನಿಸಬಹುದು, ಅತ್ಯಂತ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ನಮ್ಮ ಈ ಒಂದು ಹಂಪಿಯ ರಥಬೀದಿಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನಿಂತಿರ್ತಕ್ಕಂಥದ್ದು. ಏನು ಉತ್ಖನನವನ್ನ ಮಾಡ್ಲಾಗ್ತಾ ಇದೆ. ಉತ್ಖನನವನ್ನ ಮಾಡ್ಲಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಳೆ ನೀರು ನಿಂತಿದೆ. ಆದ್ರೆ ದುರಂತ ಅಂತೇಳಿ ಹೇಳೋದಾದ್ರೆ ಇಲ್ಲೇ ಕುಡಿಯುವ ನೀರಿನ ಪೈಪ್ ಲೈನ್ಗಳು ಕೂಡ ಹಾದು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಸಂಪೂರ್ಣವಾಗಿ ಈ ಒಂದು ಪೈಪ್ ಲೈನ್ಗಳು ಈ ಕುಡಿಯುವ ನೀರು ಮತ್ತು ಚರಂಡಿ ನೀರು ಎರಡು ಕೂಡ ಮಿಶ್ರಿತ ಆಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನೋ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಜನರು ಏನಿದ್ದಾರೆ, ಈ ಹಂಪಿಯನ್ನ ನಂಬಿ ಪ್ರವಾಸೋದ್ಯಮವನ್ನ ನಂಬಿ ವಾಸ ಮಾಡ್ತಾ ಇರ್ತಕ್ಕಂತಹ ಹಂಪಿಯ ಜನತಾ ಪ್ಲಾಟ್ ನ ಜನರಿಗೆ ಈಗ ಸದ್ಯ ಕಲುಷಿತ ನೀರು ಸೇವನೆಯ ಗತಿ ಅಂತಕ್ಕಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲೂ ಏನಾದ್ರೂ ಆಗ್ಬೋದು. ಏನು ಮಳೆಗಾಲ ಪ್ರಾರಂಭವಾಗಿದೆ, ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಹಂಪಿ ಪಂಚಾಯತಿ ಅಂತಕ್ಕಂತಹ ಕೂಗು ಕೇಳಿ ಬರ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.